ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಅಲೆಗೆ ತಪ್ಪೆಯ ಚಾರಣಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ. ಮನುಷ್ಯ ಮಗುವಾಗಿ ಹುಟ್ಟಿದ ಆ ಮಗು ಕೇವಲ ಮಗುವಲ್ಲ. ಆ ಮಗುವಿನಲ್ಲಿ ಒಂದು ಅದ್ಭುತವಾಗಿರುವಂತಹ ಮುಗ್ಧತೆಯ, ಶುದ್ಧತೆಯ ಒಂದು ಗುಣ ಇದೆ. ಅದು ಎಲ್ಲರ ಹೃದಯದಲ್ಲಿಯೂ ಇದೆ. ಅದು ಎಚ್ಚರವಾಗಬೇಕು, ಹಾರಾಡಬೇಕು, ಕುಣಿಯಬೇಕು, ಏರಬೇಕು. ಹಾಗೆ ಏರಿದಾಗ ಮನುಷ್ಯ ಅನ್ನುವ ಪಶು ದಿವ್ಯ ಶಿಶುವಾಗಿ ಬದಲಾವಣೆ ಆಗ್ತಾನೆ ಅನ್ನುವ ಒಂದು ಆಶಯವನ್ನ ಅವರು ನಮಗೆ ಹಂಚಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ನಾಕ ಇದೆ, ನರಕ ಇದೆ ನಮ್ಮ ಬದುಕಿನಲ್ಲಿ. ನಾಕ ಅಂದ್ರೆ ಸ್ವರ್ಗ, ಮಧ್ಯದಲ್ಲಿ ರಾ ಬಂದ್ರೆ ನರಕ ಆಯಿತು, ಅದು ಸಂಕಷ್ಟದ. ಆದ್ದರಿಂದ ಈ ನಾಕ ನರಕವನ್ನು ಎಲ್ಲಿ ನಾವು ಸೃಷ್ಟಿ ಮಾಡೋದು? ನಮ್ಮೊಳಗೆ ನಾವು ಪಡೆಯುವ ಅರಿವಿನಿಂದ, ನಾವು ಪಡೆಯುವ ಅನುಭವದಿಂದ ನಾವು ಏನ್ ಮಾಡಬೇಕು? ನಮ್ಮೊಳಗೆ ಒಂದು ನಾಕವನ್ನು, ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು, ಆ ಪ್ರಯತ್ನಗಳಾಗಿ ಮುಂದುವರಿಯುವಾಗ ಈ ಬದುಕಿನಲ್ಲಿ ಹಲವರ ಸಾಧನೆಗಳು, ಭಾವನೆಗಳು ಒಡಮೂಡುವ. ನಾನು ಮೊನ್ನೆ ದೇರಳಕಟ್ಟೆಯ ಉಳ್ಳಾಳದ ಕಡೆಯಲ್ಲಿ ಮೊಂಟೆಪದುವಿನಲ್ಲಿ ಗ್ಯಾಸ್ ಸ್ಫೋಟಗೊಂಡು ಭಯಾನಕವಾದ ಒಂದು ಪರಿಸ್ಥಿತಿಯಲ್ಲಿ ಆ ಮನೆಯ ತಾಯಿ ಕುಬುರ ತೀರ್ಕೊಂಡ್ರು. ಆನಂತರ ಆ ಮನೆಯ 3 ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಜೀವನ್ ಮರಣ ಹೋರಾಟದಲ್ಲಿರುವಾಗ, ಆದರೆ ಆ ಮಕ್ಕಳು 3 ಮಕ್ಕಳು ಆಸ್ಪತ್ರೆಯಲ್ಲಿ ಜೀವನ್ ಮರಣ ಹೋರಾಟ ನಡೆಸ್ತಾ ಇರುವಾಗ ದೊಡ್ಡವಳು 14ರ ಪ್ರಾಯದ ಆ ಮಗಳು ತೀರ್ಕೊಳ್ತಾಳೆ. ಆಮೇಲೆ ಮೊನ್ನೆ 9 ವರ್ಷ ಪ್ರಾಯದ ಮತ್ತೊಂದು ಮಗು ಕೂಡ ತೀರ್ಕೊಳ್ಳುತ್ತದೆ. ತನ್ನ ಜೀವನ ಉಳಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ಈಗ ಒಂದು ಮಗು ಮಾತ್ರ ಉಳಿದಿದೆ, ಒಂದು ಮನೆ. ತಾಯಿ, 2 ಮಕ್ಕಳು ಮರಣ ಹೊಂದಿದಂತಹ ಒಂದು ಸಂದರ್ಭ ಘಟನೆಯನ್ನೆಲ್ಲ ನಾವು ಅರಿತುಕೊಂಡೆವು, ತಿಳಿದುಕೊಂಡೆವು. ಆದರೆ ಆ ಸಂದರ್ಭದಲ್ಲಿ ಆ ಒಂದು ಊರಿನಲ್ಲಿ ಆ ಮಕ್ಕಳಿಗೆ ಕಲಿಸಿದಂತಹ ಆ ಊರಿನ ಶಾಲೆಯ ಸಂತೋಷ್ ಅನ್ನುವಂತಹ ಸರ್ ಅವರೇನ್ ಮಾಡ್ತಾರೆ ಗೊತ್ತಾ? ನಾವು ನಿರೀಕ್ಷೆ ಮಾಡಲಿಕ್ಕಿಲ್ಲ. 21 ದಿವಸಗಳ ಕಾಲ ಆ ಮನೆಗೆ ಸ್ವಂತ ಮಕ್ಕಳನ್ನು ನೋಡಿಕೊಳ್ಳುವಂತೆ ಅವರು ಸುತ್ತಾಡ್ತಾರೆ, ರಾತ್ರಿ ನಿದ್ದೆ ಬಿಡುತ್ತಾರೆ. ಹಾಗೆ ಆ ತಾನು ಕಲಿಸಿ ಕೊಡುತ್ತಿದ್ದಂತಹ ಆ ಮಕ್ಕಳು ಏನು ಅವರು ಈ ಅಂತಹ ಒಂದು ದುರಂತದಲ್ಲಿ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅನ್ನುವಂತಹ ಆ ಕಾರ್ಯವನ್ನು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ಅವರ ಆ ಪಾರ್ಥಿವ ಶರೀರವನ್ನು ತರುವಂತಹ ಸಂದರ್ಭ ಜೊತೆಯಾಗಿ ಹೋಗ್ತಾರೆ. ದಫನ್ ಮಾಡುವ ಕಾರ್ಯದಲ್ಲಿ ಜೊತೆಯಾಗಿ ನಿಲ್ತಾರೆ. ನನ್ನ ಫೋಟೋ ನೋಡಿದೆ. ಮಸೀದಿಯ ಗುರುಗಳ ಪಕ್ಕದಲ್ಲಿ ಇಣುಕಿ ತಲೆ ತಗ್ಗಿಸಿ ನೋಡ್ತಾ ಇದ್ದಾರೆ. ತಂದೆಯಾದ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಮಗುವನ್ನ ಆ ನೋವನ್ನ ಸಹಿಸಿಕೊಂಡು ಅಲ್ಲಿ ಕೊಳ್ಳಲು ಸಾಧ್ಯವೋ ಅದೇ ರೀತಿಯಲ್ಲಿ ಇದು ನಮ್ಮೆಡೆಯಲ್ಲಿ ನಾವು ಕಂಡುಕೊಳ್ಳುವಂತಹ ಭಾವನೆಗಳ ಆ ಒಂದು ಉದ್ದೀಪನಗೊಳ್ಳುವಂತಹ ಒಂದು ಸಂದರ್ಭ. ನೋವಿನಲ್ಲಿ, ಕಷ್ಟದಲ್ಲಿ, ತೊಂದರೆಯಲ್ಲಿದ್ದಾಗ ಪರಸ್ಪರ ಹೊಂದಿಕೊಳ್ಳುವ, ಜನರನ್ನು ಹೃದಯದೊಂದಿಗೆ ಸೇರಿಸಿಕೊಳ್ಳುವ, ಜೊತೆಯಾಗಿ ನಿಲ್ಲುವಂತಹ ಪ್ರಯತ್ನ, ಇಂತಹ ಅನೇಕ ಸನ್ನಿವೇಶಗಳು ನಮ್ಮೆಡೆಯಲ್ಲಿ ನಡೆಯುತ್ತಾ ಇರ್ತವೆ. ನಮ್ಗೆ ಗೊತ್ತಿಲ್ಲ. 2023ರಲ್ಲಿ ಇಲ್ಲಿ ಕರಾವಳಿಯಲ್ಲಿ ತುಂಬಾ ಏನೋ ಗಲಾಟೆ, ಏನೋ ಗೊಂದಲ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕ್ರೈಸ್ತ ಧರ್ಮದ ಸುಹಾನ ಅನ್ನುವ ಹುಡುಗಿಯೊಬ್ಬಳು ತೀರಿಕೊಳ್ತಾಳೆ. ಮಸ್ತಿಷ್ಕ, ಬ್ರೈನ್, ಅದರ ಜೀವ ಕಳೆದು ಹೋಗ್ತದೆ. ಆ ಸಂದರ್ಭದಲ್ಲಿ ಅವರ ಅಂಗಾಂಗಗಳನ್ನು ದಾನ ಮಾಡ್ತಾರೆ. ಅದರಲ್ಲಿ ದೇಹದ 8 ಅಂಗಾಂಗಗಳನ್ನ ಕಸಿ ಮಾಡಲಾಗುತ್ತೆ. ಸುಷ್ಮಾ ಕಲ್ಪನಾ ಅನ್ನುವ ವೈದ್ಯರು ಸೇರಿಕೊಂಡು ಆ ಕಿಡ್ನಿ ಮಂಗಳೂರಿಗೆ ಬರುತ್ತೆ. ಕರಾವಳಿಯ ಪ್ರಕ್ಷುಬ್ಧ ಅನ್ನುವಂತಹ ಒಂದು ತಲೆಬರಹದಲ್ಲೆಲ್ಲ ಮಾತನಾಡುವ, ಬರೆಯುವ, ವಾರ್ತೆಗಳನ್ನ ಹೇಳುವಂತಹ ಆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಕಿಡ್ನಿ ಮಂಗಳೂರಿಗೆ ಬರುತ್ತೆ. ಮಂಗಳೂರಿನಿಂದ ಹಸೀನಾ ಅನ್ನುವ ಹುಡುಗಿಗೆ ಅದರ ಜೋಡಣೆಯಾಗುತ್ತೆ.
ಇದು ನಾವು ಅರಿತುಕೊಳ್ಳೋದಿಲ್ಲ, ಇದು ವಿಚಾರ ಆಗೋದೇ ಇಲ್ಲ, ಇದು ನಮ್ಮಡೆಯಲ್ಲಿ ಚರ್ಚೆ ಆಗೋದೇ ಇಲ್ಲ. ಅದು ಆಗ್ತಾ ಇರುತ್ತೆ. ತೆಲಂಗಾಣದಲ್ಲಿ 9 ಮಂದಿ ಸೇತುವೆಯಲ್ಲಿ ಸಿಕ್ಕಾಕೊಂಡಿದ್ರು. ಯಾರು ಹೋಗಲ್ಲ, ವಿಮಾನ ಕೂಡ ಹೋಗಲ್ಲ, ಹೆಲಿಕಾಪ್ಟರ್ ಕೂಡ ಹೋಗಲ್ಲ. ಆ ಸಂದರ್ಭದಲ್ಲಿ ಸುಬ್ಹಾನಲ್ಲಾ ಅನ್ನುವ ಮುಸ್ಲಿಂ ಯುವಕನೊಬ್ಬ JCB ಚಲಾಯಿಸ್ತಾನೆ. ಮಗಳು ಕೂಗಿ ಕರೀತಾಳೆ, ಹೋಗ್ಬೇಡಿರಿ ಹೋಗ್ಬೇಡ್ರಿ, ನನ್ನ ಕಾಲ್ ನಡುಕ್ತಾ ಇದೆ, ನಾನು ಭಯದಿಂದ ನಡುಕ್ತಾ ಇದ್ದೀನಿ. ಆವಾಗ ಸುಬ್ಹಾನಲ್ಲಾ ನೇರವಾಗಿ ದಿಟ್ಟವಾಗಿ ಆ ಸೇತುವೆಯ ಕಡೆ JCBಯನ್ನು ನುಗ್ಗಿಸಿ 9 ಮಂದಿಯನ್ನ ಕರೆತರ್ತಾನೆ. ಆವಾಗ ಅವನೊಂದಿಗೆ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಇಷ್ಟೊಂದು ಗೊಂದಲದ, ಇಷ್ಟೊಂದು ತೊಂದರೆಯ, ಅತ್ಯಂತ ಅವಘಡವಿರುವಂತಹ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಗೆ ಅಲ್ಲಿ ಹೋಗಲು ಸಾಧ್ಯವಾಯಿತು ಅಂತ. ಆವಾಗ ಆ ವ್ಯಕ್ತಿ ಹೇಳಿದ ಮಾತು, ನಾನು ಕೂಡ ಆ ರಭಸದಲ್ಲಿ, ನೀರಿನ ರಭಸದಲ್ಲಿ ತೀರ್ಕೊಂಡ್ರೆ, ಅಲ್ಲಿ ಕೊಚ್ಚಿ ಹೋದರೆ ನಾನು ಒಬ್ಬ ಮಾತ್ರ. ಅದೇ ವೇಳೆ ನಾನು ತಿರುಗಿ ಬರೋದಾದರೆ, ಆ 9 ಮಂದಿಯನ್ನ ಕರೆತರುವುದಾದರೆ, ನಾನು ಬರುವುದು ಒಬ್ಬನಲ್ಲ, 9 ಜೀವಗಳನ್ನು ಅಂತ. ಆ 9 ಜೀವಗಳನ್ನ ಪಣಕ್ಕಿಟ್ಟು ಆ ಜೀವಗಳನ್ನ ರಕ್ಷಣೆ ಮಾಡುವ ಪ್ರಯತ್ನವಾಗಿ ಆ ವ್ಯಕ್ತಿ ಮುಂದೆ, ಇದು ಹೇಗೆ ಸಾಧ್ಯವಾಗುತ್ತೆ ಅನ್ನುವ ಇದನ್ನು ನಾವು ಮನವರಿಕೆ ಮಾಡುವಾಗ ನಮ್ಮೊಳಗೆ ಒಂದು ಎಚ್ಚರ ಇದೆ, ಅದು ಗುಪ್ತವಾಗಿ ಇರುತ್ತೆ. ಅದನ್ನ ಎಚ್ಚರಿಸುವ ಕಾರ್ಯಗಳು ಇನ್ನಷ್ಟು ಉದ್ದೀಪನಗೊಳಿಸುವಂತಹ ಕಾರ್ಯಗಳು ನಮ್ಮಿಂದ ಆಗಬೇಕಾಗಿದೆ. ಅದಕ್ಕಾಗಿ ನಮ್ಮ ಕಾರ್ಯಕ್ರಮಗಳು ಪ್ರೋತ್ಸಾಹ ನೀಡಬೇಕಾಗಿದೆ. ನಮ್ಮೊಳಗಿರುವ ಆ ಒಂದು ಜಾಗೃತಿ ಭಾವನೆಗಳ ಆ ಒಂದು ಒಗ್ಗೂಡುವಿಕೆ, ಪರಸ್ಪರ ಸೇರುವಿಕೆ, ಅದನ್ನ ನಾವು ಮಾಡುವಾಗ ನೆಟ್ಟದ್ದನ್ನೆಲ್ಲ ಕೊಯ್ಯೋ ತನಕ ನಾವಿರಲ್ಲ, ಬಿತ್ತಿದ್ದನ್ನೆಲ್ಲ ಬೆಳೆಯೋ ತನಕ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದು ಉಣ್ಣೋ ತನಕ ನಾವೇ ಉಣ್ಬೇಕು ಅನ್ನುವ ಭಾವನೆ ಇಲ್ಲ. ನಾವು ಬಿತ್ತುವಾಗ ಒಳಿತನ್ನು ಬಿತ್ತಿ, ಮಾಡುವಾಗ ಒಳಿತನ್ನು ಮಾಡಿ, ಅದೇ ರೀತಿ ನೆಡುವಾಗ ಒಳಿತನ್ನು ನೆಡುವ ಪ್ರಯತ್ನ. ಸಹಾಬಿ ವರಿಯರು ಒಬ್ಬರು, ಅವರು ಒಂದು ಗಿಡ ನೆಡ್ತಾ ಇದ್ರು. ಪ್ರಾಯ ನೋಡಿದರೆ 60-70 ದಾಟಿತ್ತು ಅವರಿಗೆ. ಆ ಸಂದರ್ಭದಲ್ಲಿ ಅವರೊಂದಿಗೆ ಯಾರೋ ಪ್ರಶ್ನೆ ಮಾಡ್ತಾರೆ, ನೀವೀಗ ಗಿಡ ನೆಡುತ್ತಿದ್ದೀರಾ, ಈ ಗಿಡ ಬೆಳೆದು ಇದರಿಂದ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗುವ ತನಕ ನೀವು ಇರ್ತಿರೋ ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಅಯ್ಯ, ನಾನು ಬಂದದ್ದು ನನ್ಗೆ ಗೊತ್ತಿಲ್ಲ, ಇನ್ನು ಹೋಗೋದು ನನ್ಗೆ ಗೊತ್ತಿಲ್ಲ, ಯಾವ ಟೈಮು ಯಾವ ಕ್ಷಣ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಗೊತ್ತು, ನಾನು ನೆಟ್ಟ ಈ ಗಿಡದಲ್ಲಿ ಈ ಗಿಡ ಮರವಾಗಿ ಬೆಳೆದು ಅದು ಹೂವು ಬಿಟ್ಟು ಕಾಯಿಯಾಗಿ ಅದರಿಂದ ಹಣ್ಣು ಬಂದ್ರೆ ಇದನ್ನು ತಿನ್ನುವವರಿಗೆ ಸಿಹಿ ಖಂಡಿತ ಸಿಗುತ್ತೆ ಅನ್ನೋದು ನನಗೆ ಗೊತ್ತು. ಅದಾಗಿದೆ ನನ್ನ ಉದ್ದೇಶ. ನಾನು ನೆಟ್ಟದ್ದು ನಾನೇ ತಿನ್ಬೇಕಂತಿಲ್ಲ. ಅದಾಗಿದೆ ಪವಿತ್ರ ಕುರಾನ್ ಧರ್ಮದ ವಿಶ್ಲೇಷಣೆ ಮಾಡುವಾಗ, ಕಶಜರತಿನ್ ತಯ್ಯಿಬ ಅಸ್ಲುಹಾ ಥಾಬಿತುನ್ ವ ಫರ್ಉಹಾ ಫಿಸ್ಸಮಾ, ಧರ್ಮದ ವಿಶ್ಲೇಷಣೆ ಮಾಡುವಾಗ ಅಲ್ಲಾಹನು ಪವಿತ್ರ ಕುರ್ಆನ್ ನಲ್ಲಿ ಹೇಳಿದ್ದು, ಧರ್ಮ ಅನ್ನೋದು ಅದೊಂದು ದೊಡ್ಡ ಮರವಾಗಿದೆ, ಹೆಮ್ಮರವಾಗಿದೆ. ಅದರ ಬೇರುಗಳು ಆಳವಾಗಿ ಇಳಿದು ಹೋಗಿದೆ, ಅದರ ಕೊಂಬೆಗಳು ಬಾಳೆತ್ತರದಲ್ಲಿ ನಿಬಿಡವಾಗಿದೆ. ದಿನಾಲು ತುತಿಯು ಕುಲಹ ಕುಲಹೀನ್, ಎಲ್ಲಾ ಸಮಯದಲ್ಲಿಯೂ ಕೂಡ ಆ ಸಿಹಿಯನ್ನು ಕೊಡುವಂತಹ ಪ್ರಯತ್ನ ಆ ಒಂದು ಮರ ನೀಡುತ್ತಿರುವಾಗ ಅದಾಗಿದೆ ಧರ್ಮ ಅನ್ನೋದು. ಧರ್ಮ ಅನ್ನೋದನ್ನ ಆಚರಿಸಿದಾಗ ಯಾರಿಗೂ ತೊಂದರೆ ಆಗಲ್ಲ. ಹಿಂದೂ ಧರ್ಮದವರು ಹಿಂದೂ ಧರ್ಮವನ್ನು ಆಚರಿಸಿದರೆ ಯಾವುದೇ ತೊಂದರೆ ಇಲ್ಲ. ನ ತೋಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ಕಾಮಯೇ ದುಃಖದಬ್ಧ ಪ್ರಾಣೀನಾರ್ಥನಾಶನಂ. ಅಧಿಕಾರ ಬೇಡ, ಯಾವುದು ಬೇಡ, ಸಂಪತ್ತು ಬೇಡ, ಏನೂ ಬೇಡ, ಮತ್ತೆ ನನಗೆ ಬೇಕಾಗಿರುವುದು ಕಷ್ಟದಲ್ಲಿ ಯಾರಿದ್ದಾರೆ ಅವರಿಗೆ ಉಪಕಾರ ಮಾಡುವ ಮನಸ್ಸು ಮಾತ್ರ ನನಗೆ ಸಾಕು ಅಂತ. ಅದೇ ನಿಟ್ಟಿನಲ್ಲಿ ಈ ಕ್ರೈಸ್ತ ಸಮಾಜದವರು ಇವಾಗ ಇಡೀ ಜಗತ್ತಿನಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್. ಅವರ ಪ್ರಾರ್ಥನೆ ಏನು? ಜಗತ್ತಿಗೆ ಎಲ್ಲರಿಗೂ, ಭೂಮಿಯಲ್ಲಿರುವ ಎಲ್ಲರಿಗೂ ಕೂಡ ಶಾಂತಿ ಲಭಿಸಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಚಿಂತನೆಗಳನ್ನು ನಾವು ಮಾಡುವಾಗ, ಧರ್ಮಗಳನ್ನ ಆಚರಿಸುವಾಗ ಯಾವುದೇ ತೊಂದರೆ ಬರೋದಿಲ್ಲ. ಆದರೆ ಧರ್ಮವನ್ನು ಯಾವಾಗ ನಾವು ಬಳಸಿಕೊಳ್ಳುತ್ತೇವೆ, ಅದನ್ನ ನಮ್ಮ ಸ್ವಾರ್ಥಕ್ಕಾಗಿ ಅದನ್ನ ಉಪಯೋಗಿಸುತ್ತೇವೆ, ಆವಾಗ ಮಾತ್ರ
ಜಂಜಾಟಗಳು, ಗೊಂದಲಗಳು, ಆತಂಕಗಳು ಉಂಟಾಗಲು ಸಾಧ್ಯ. ಆದ್ದರಿಂದ ನಮ್ಮ ಬುದ್ಧಿವಂತಿಗೆ ನಾವು ಈ ಹೋರಾಟ, ಪವಿತ್ರ ಕುರಾನ್ ಹೇಳುತ್ತದೆ, ವಲ್ಲದೀನ ಜಾಹದೂ ಫೀನಾ ಲನಹದಿಯನ್ನಹುಂ ಸುಬುಲನಾ. ನಮ್ಮ ಕಾರ್ಯದಲ್ಲಿ ಪ್ರಯತ್ನ ಮಾಡುವವರಾರು ಅವರ ದಾರಿಗಳನ್ನು ನಾವು ಸುಲಭಗೊಳಿಸುತ್ತೇವೆ, ಅವರಿಗೆ ಮಾರ್ಗದರ್ಶನವನ್ನು ನಾವು ನೀಡುತ್ತೇವೆ. ನಮ್ಮ ಕಾರ್ಯದಲ್ಲಿ ಪ್ರಯತ್ನ ಪಡುವವರು, ಶ್ರಮ ವಹಿಸುವವರು, ನಮ್ಮ ಕಾರ್ಯ ಅಂದ್ರೆ ಒಳಿತಿನ ಮಾರ್ಗವಾಗಿದೆ. ಒಳಿತಿನ ಹಲವಾರು ಅನೇಕ ಅಸಂಖ್ಯಾತ ದಾರಿಗಳಿವೆ. ಆ ದಾರಿಗಳಲ್ಲೆಲ್ಲ ನಾವು ಸಾಗಿ ಒಳಿತನ್ನು ಬಿತ್ತುವಾಗ, ಒಳಿತನ್ನು ಪಸರಿಸುವಾಗ, ಒಳಿತನ್ನು ಬೆಳೆಯುವಾಗ ನಿಜವಾಗಿಯೂ ದೇವರ ಕರುಣೆ, ಅಲ್ಲಾಹನ ಕರುಣೆ ನಮಗೆ ಸಿಗುತ್ತದೆ ಎನ್ನುವುದಾಗಿದೆ. ಆದ್ದರಿಂದ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಚಿಂತನೆ ಮಾಡಬೇಕಾದ ಒಂದು ಅತ್ಯಂತ ಗಮನಿಸಬೇಕಾದಂತಹ ಒಂದು ಕಾರ್ಯ ಇದೆ. ಅದೇನೆಂದರೆ, ಈ ಸಲದ 2024 ನೊಬೆಲ್ ಪ್ರಶಸ್ತಿ ಪಡೆದ ಜೆಫ್ರಿ ಹಿಂಟನ್ ಹೇಳುವ ಒಂದು ಮಾತು ಇದೆ. ತಂತ್ರಜ್ಞಾನ ಬೆಳೆದಿದೆ, ಮನುಷ್ಯನು ಸೃಷ್ಟಿ ಮಾಡಿದ ತಂತ್ರಜ್ಞಾನ ಬೆಳೆದಿದೆ. ಬೆಳೆದು 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 ಅದನ್ನು ನಿಯಂತ್ರಣ ಮಾಡದಷ್ಟು ಆ ರೀತಿಯಲ್ಲಿ ಬೆಳೆಯುವ ಎಚ್ಚರಿಕೆ ಇದೆ. ಆದ್ದರಿಂದ ಇನ್ನು 10-20 ವರ್ಷಗಳಲ್ಲಿ ಮಾನವನೇ ಮಾಡಿದ ತಂತ್ರಜ್ಞಾನ, ಈ ತಂತ್ರಜ್ಞಾನದಿಂದ ಆರ್ಟಿಫಿಷಿಯಲ್ ಆಗಿರುವಂತಹ ಇಂಟೆಲಿಜೆನ್ಸ್, ಇದರಿಂದ ಮಾನವ ಕುಲಕ್ಕೆ ತೊಂದರೆ ಇದೆ ಅಂತ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯನ ಬುದ್ಧಿಮತ್ತೆಯನ್ನ ಪರಾಭವಗೊಳಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಧುನಿಕ ತಂತ್ರಜ್ಞಾನದ ಈ ಯಂತ್ರಗಳ ಮುಂದೆ ಮನುಷ್ಯ ಬರೀ 3 ವರ್ಷದ ಮಗುವಾಗಿರಲು ಮಾತ್ರ ಸಾಧ್ಯ ಅಂತ. ಅಂತಹ ಸಂದರ್ಭದಲ್ಲಿ ಆಧುನಿಕತೆಯ ಈ ಮಹಾ ತಂತ್ರಜ್ಞಾನ ಕೆಟ್ಟವರ ಕೈಗೆ ಸಿಕ್ಕರೆ ಸರ್ವನಾಶ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಗಟ್ಟಿಯಾಗಿ ನಿಲ್ಬೇಕಾದ, ನಮ್ಮ ಮನಸ್ಸುಗಳನ್ನ ಗಟ್ಟಿ ಮಾಡಬೇಕಾದ 3 ಸಂಗತಿಗಳನ್ನು ಯಾವತ್ತೂ ಕೂಡ ಯಾವ ಸ್ಪರ್ಧೆಯಲ್ಲಿಯೂ ಕೂಡ ನಾವು ಬಿಟ್ಟುಕೊಡಬಾರದು. ಅದರಲ್ಲಿ ಒಂದು ಅದೇನೆಂದ್ರೆ, that beats for others. ಬೇರೆಯವರಿಗಾಗಿ ಮಿಡಿಯುವ ಹೃದಯ, ಬೇರೆಯವರ ಭಾವನೆಗಳನ್ನ, ಅವರ ನೋವನ್ನು ಅರ್ಥೈಸುವ ಹೃದಯಗಳು. ಅದೇ ಎರಡನೆಯದು, ದ ಮೈಂಡ್ ಲುಕ್ಸ್ ಬಿಯಾಂಡ್. ನನ್ನನ್ನು ಮಾತ್ರ ಕಾಣದೆ, ನನ್ನ ಮನೆ ಪರಿವಾರವನ್ನು ಮಾತ್ರ ನೋಡದೆ, ನನ್ನ ಮಕ್ಕಳನ್ನು, ನನ್ನ ಕಾರನ್ನು, ನನ್ನ ಬೈಕನ್ನು, ಅದೇ ರೀತಿ ಮನೆಯಲ್ಲಿರುವ ಬೆಕ್ಕು, ನಾಯಿ ಇವದನ್ನು ಮಾತ್ರ ನೋಡದೆ ಅದರಾಚೆ ಒಂದು ಜಗತ್ತಿನ ಕಡೆ ಕಣ್ಣೆದು ತೆರೆದುಕೊಳ್ಳಬೇಕಾಗಿದೆ. ಬಡವರಿದ್ದಾರೆ, ಕಷ್ಟದಲ್ಲಿದ್ದವರಿದ್ದಾರೆ, ತೊಂದರೆಯಲ್ಲಿರುವವರಿದ್ದಾರೆ, ಅವರಿಗಾಗಿ ಅವರನ್ನೂ ಕೂಡ ನೋಡಿಕೊಳ್ಳುವ ಸಮಾಜದಲ್ಲಿ ಎಂತಹ ಮಂದಿ ಇದ್ದಾರೆ, ಅವರನ್ನೆಲ್ಲ ನೋಡಿಕೊಳ್ಳುವಂತಹ ಮಹನೀಯರು ಇಲ್ಲಿ ಕೂತಿರೋದು. ಆದ್ದರಿಂದ ಲುಕ್ಸ್ ಬಿಯಾಂಡ್, ಅದರ ಆಚೆ, ನಮ್ಮ ಆಚೆ ನೋಡಿಕೊಳ್ಳುವಂತಹ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮೂರನೇದಾಗಿ, ದ ಸೋಲ್. ನಮಗೊಂದು ಆತ್ಮ ಬೇಕು. ಯಾವ ಆತ್ಮ? ದ್ಯಾಟ್ ಕೇರ್ಸ್ ಅದರ್ಸ್. ಬೇರೆಯವರಿಗೆ ಕಾಳಜಿ ವಹಿಸುವಂತಹ ಆತ್ಮ. ಒಂದು ಹೂವಿನ ಬಗ್ಗೆ ಸಾಮಾನ್ಯವಾಗಿ ನಾನು ಹೇಳಲುಂಟು, ನಳ್ಳ ನಳಿಸುವ ಹೂವೇ ನೀನಾವ ಜಾತಿ, ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ. ಕ್ಷಣಿಕ ಬದುಕಿನಲ್ಲಿಯೂ ಎಲ್ಲರಿಗೂ ಸಂತಸ ಕೊಡುವಂತ ಆತ್ಮ, ಎಲ್ಲರಿಗೂ ಸಂತಸ ಕೊಡುವಂತ ಆತ್ಮ, ಕ್ಷಣಿಕ ಬದುಕಿನಲ್ಲಿಯೂ ನನ್ನಲ್ಲಿಟ್ಟ ಪರಮಾತ್ಮ. ಒಂದು ಹೂವು, ಒಂದು ದಿನ ಆಯುಷ್ಯ ಅದಕ್ಕೆ, ಆದರೆ ಅದು ಕೊಟ್ಟದ್ದು ಸುವಾಸನೆಯನ್ನು ಮಾತ್ರ. ನಮ್ಮ ಬದುಕು ಹೇಗಿದೆ ಅನ್ನುವುದನ್ನು ಅರ್ಥೈಸಲು ಸಾಕು. ಒಂದು ರೇಷ್ಮೆ ಹುಳ ಗೂಡು ಕಟ್ಟಿ ಗೂಡಲಿಗೆ ಸತ್ತು ಹೋಯಿತು, ಜಗತ್ತಿಗೆ ಶ್ರೇಷ್ಠವಾದ ಬಟ್ಟೆ ಕೊಟ್ಟಿತು. ಜೇನು ಹುಳ ಅದು ಕೂಡ ಶ್ರೇಷ್ಠವಾದ ಆ ಮದ್ದನ್ನು ಕೊಟ್ಟಿತು. ಇಂತಹ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದಾಗ, ಮಹನೀಯರೇ, ನಮ್ಮ ಬದುಕನ್ನು ನಾವು ಪುನರ್ವಿಚಿಂತನೆ ಮಾಡುವಂತಹ, ನಮ್ಮ ಬದುಕಿನ ಪಯಣದಲ್ಲಿ ನಮ್ಮ ಆ ಸಾಧನೆಗಳ ಬಗ್ಗೆ ಚಿಂತನೆ ಮಾಡಬೇಕಾದ, ಅವಲೋಕನ, ಆತ್ಮಾವಲೋಕನ ಮಾಡಬೇಕಾದಂತಹ ಸಂದರ್ಭಗಳು ನಮ್ಮ ಕಣ್ಣ ಮುಂದೆ ಇದೆ. ಕಾರಣ, ನನ್ನ ಮಾತನ್ನು ನಾನು ಕೊನೆಗೊಳಿಸುವಾಗ, ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಅಲೆಗೆ ತಪ್ಪೆಯ ಚಾರಣಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ. ನಿನದಮೃತ ಧಾರೆಯದು ಮಂಕುತಿಮ್ಮ. ಈ ರೀತಿಯಾಗಿ ನಮ್ಮೊಳಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ದರಿಂದ
ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಮಗುವನ್ನು ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣು ಬಿಗಿದು ಭ್ರಾಂತಿ ಎಂಬ ತಾಯಿಯು ಜೋಗುಲವಾಡುತ್ತಿದ್ದಾಳೆ ಅಂತ ಹೇಳಿದ ಹಾಗೆ ಆಗಬಾರದು. ಭ್ರಾಂತಿಯು ಇಲ್ಲಿ ವ್ಯಾಪಕವಾಗಬಾರದು, ಪ್ರಚಾರ ಪಡೆಯಬಾರದು. ನಾವು ಪಡೆಯುವ ಆ ಒಂದು ಅದ್ಭುತವಾಗಿರುವಂತಹ ಎಚ್ಚರಿಕೆ, ನಮ್ಮೊಳಗಿರುವ ಶಕ್ತಿ, ಮಾನವ ಶಕ್ತಿ ಅಪಾರವಾಗಿದೆ. ಆದ್ದರಿಂದ ಈ ನಮ್ಮ ಮಾನವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸಮಾಜಕ್ಕೆ, ಊರಿಗೆ, ನಾಡಿಗೆ, ನೆರೆಕೆರೆಗೆ, ನಮ್ಮ ಸುತ್ತಮುತ್ತಲ ಸಹೋದರರಿಗೆ, ಸಹೋದರಿಯರಿಗೆ ಬದುಕು ಅನ್ನೋದು ಎಲ್ಲ ಮಾಲ್ ತರ ಆಗೋದಿಲ್ಲ, ಮಾರ್ಕೆಟ್ ತರ ಇಲ್ಲ. ಅದರಲ್ಲಿ ಆಸ್ಪತ್ರೆಗಳಿವೆ, ಬೇರೆ ಬೇರೆ ಆಶ್ರಮಗಳಿವೆ, ಅಲ್ಲಿಯೂ ಕೂಡ ಜನರಿದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥೈಸಬೇಕು. ಮದುವೆ ಮೆಹಂದಿ ಮಾತ್ರವಲ್ಲ ಈ ಜಗತ್ತಿನಲ್ಲಿ ಸುತ್ತಲೂ ನಮ್ಮ ಸುತ್ತ ಇರೋದು. ನಾವು ಮಾತ್ರ ಮಾರ್ಕೆಟ್ಗೆ ಹೋಗ್ತೇವೆ, ಜಾತ್ರೆಗೆ ಹೋಗ್ತೇವೆ, ಮನರಂಜನೆ ನೀಡುವಂತಹ ಕಾರ್ಯಗಳಿಗೆ ಹೋಗ್ತೇವೆ. ಆದರೆ ಇವೆಲ್ಲವನ್ನು ಮರೆತು, ಬದುಕನ್ನೇ ಮರೆತು, ಕಷ್ಟದಲ್ಲಿ, ತೊಂದರೆಯಲ್ಲಿ ದಿನದೂಡುವ ಮಂದಿ ಅದೆಷ್ಟೋ ಮಂದಿ ಇದ್ದಾರೆ. ಅವರ ಕಡೆಯೂ ನಮ್ಮ ಗಮನವನ್ನು ಹರಿಸಬೇಕೆಂಬ ಕಳಕಳಿಯ ಮನವರಿಕೆ ಮಾಡಿಕೊಂಡು ನನ್ನ ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ವಾಹೃ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.